ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇದೆಯಾ? ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಬಿಡಿ. ಯಾಕಂದ್ರೆ ನಮ್ಮ ರಾಜ್ಯದ ಬಡವರ ಅಂಗಾಂಗಗಳು, ಅದರಲ್ಲೂ ಮುಖ್ಯವಾಗಿ ಕಿಡ್ನಿ, ಲಿವರ್ ಎಲ್ಲ ತರಕಾರಿ ತರ ಮಾರಾಟ ಆಗ್ತಿದೆ. ಈ ಭಯಾನಕ ಅಂಶ ನಾವು ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ನಮ್ಮ ಬಡವರ ಅಂಗಾಂಗಗಳೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ, ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಾರಾಟ ಆಗ್ತಿದೆ. ಈ ಭಾರಿ ಮಾಫಿಯಾದಲ್ಲಿ ನಮ್ಮ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು, ಪ್ರತಿಷ್ಠಿತ ಆಸ್ಪತ್ರೆಗಳು, ಅಷ್ಟೇ ಅಲ್ಲ ಮಾನವ ಅಂಗಾಂಗ ಕಸಿ ಸಮಿತಿಯ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಈ ಭಾರಿ ಮಾಫಿಯಾದ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಕವರ್ ಸ್ಟೋರಿ ಬಲೆಗೆ ಬಿದ್ರು ಲಿವರ್ ಕಳ್ಳರು. ಬಯಲಾಯ್ತು ಅಂಗಾಂಗ ದಂಧೆಯ ಭಯಾನಕ ಸತ್ಯ. ತರಕಾರಿ ಥರ ಬಿಕ್ರಿಯಾಗುತ್ತೆ ಬಡವನ ಲಿವರ್, ಕಿಡ್ನಿ. ಎಸ್, ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಬಾರಿ ಮತ್ತೊಂದು ಭಾರೀ ಸಾಹಸವನ್ನೇ ಮಾಡಿದೆ. ಕಳೆದ 5 ತಿಂಗಳಿಂದ ನಿರಂತರವಾಗಿ ರಹಸ್ಯ ಕಾರ್ಯಾಚರಣೆ ಮಾಡಿ ಒಂದು ಭಯಾನಕ ದಂಧೆಯ ಕರಾಳ ಮುಖವನ್ನ ಬಟಾಬಯಲು ಮಾಡಿದೆ. ಕಾನೂನು ಏನು ಹೇಳುತ್ತೆ ಅಂತಂದರೆ ಸಂಬಂಧದಲ್ಲೇ ಕೊಡಬೇಕು ಅಂತಿದೆ. ರಕ್ತ ಸಂಬಂಧದಲ್ಲಿ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಇಷ್ಟರಲ್ಲೇ ಈ ಗುಂಪಲ್ಲೇ ಕೊಡಬೇಕು. ಅನ್ರಿಲೇಟೆಡ್ ಅಂತ ನಾವೇನು ಹೇಳ್ತೀವಿ, ಅವರಿಗೆ ಸಂಬಂಧ ಇಲ್ದಿರೇ ಇರೋವಂಥವ್ರು ಕೊಡಬಾರ್ದು ಅನ್ನೋದು ಒಂದಿದೆ. ಯಾಕಂದರೆ ಇದು ಅನ್ರಿಲೇಟೆಡ್ ಕೊಡುವಾಗ ಈ ಹಣ ವ್ಯವಹಾರ ಆಗುತ್ತೆ. ಇದರಿಂದ ಅದನ್ನು ಪ್ರೋತ್ಸಾಹ ಮಾಡಬಾರ್ದು ಅಂತೇಳಿ ಒಂದು ಕಾನೂನು ಮಾಡಿ ಸರ್ಕಾರ ಇದು ಮಾಡಿದೆ. ಆದ್ರೆ ಅದು ಎಲ್ಲಿ ಸಿಗುತ್ತೆ, ಯಾರು ಮಾರಾಟ ಮಾಡ್ತಾರೆ, ಹೇಗೆ ಮಾರಾಟ ಆಗುತ್ತೆ? ಬೇಟೆಗೆ ಭರ್ಜರಿ ಬಲೆ ಬೀಸಿದ್ವಿ. ನಾವು ಅಂಗ ಪಡೆಯುವವರ ರೀತಿ ವೇಷ ಧರಿಸಿದ್ವಿ. ಅದಕ್ಕೆ ತಕ್ಕಂತೆ ದಾಖಲೆ ರೆಡಿ ಮಾಡಿದ್ವಿ. ಆ ಬಳಿಕ ಅಂಗಾಂಗ ಮಾರಾಟ ಮಾಡೋ ಏಜೆಂಟರಿಗೆ ಕಾಲ್ ಮಾಡಲು ಪ್ರಾರಂಭಿಸಿದ್ವಿ. ಆಗ ನಮ್ಮ ಬಲೆಗೆ ಬಿತ್ತು ಮೊದಲ ಬೇಟೆ. ಬೇಟೆಯ ಹೆಸರು ಕವಿತಾ. ರಾಮನಗರ ನಿವಾಸಿ, ವಯಸ್ಸು ಸುಮಾರು 40. ಇವರಿಗೆ ಅಂಗಾಂಗ ಮಾರಾಟ ದಂಧೆಯಲ್ಲಿ ಸುಮಾರು 15ರಿಂದ 16 ವರ್ಷ ಅನುಭವ ಇದೆ. ಮೇಡಮ್, ಡಯಾಲಿಸಿಸ್ ಮಾಡಿಸಿ ಸಾಕಾಗ್ಬಿಟ್ಟಿದೆ ನಮಗೆ. ಯಾಕಂದ್ರೆ ದುಡ್ಡು ಒಂದಕ್ಕಾಗ್ತಾ ಇಲ್ಲ, ಆ ಥರ ಕಷ್ಟದಲ್ಲಿದ್ದೀನಿ. ಬಟ್ ನಮಗೆ ಈಗ ವಾರಕ್ಕೆ 2 ಸಲ ಡಯಾಲಿಸಿಸ್ ಅಲ್ಲ ಮೇಡಮ್, ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಚೆನ್ನಾಗಿ. ಮೇಡಮ್, ಗುರುಶ್ರೀ ಅಂತಂದು ಹೇಳಿ ಮೇಡಮ್. ಆಯ್ತು ಮೇಡಮ್, ಅದೇ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಬರ್ತೀನಿ ಮೇಡಮ್. ಅದೇ ಅಂದಾಜು ಎಷ್ಟಾಗ್ಬೋದು ಮೇಡಮ್? ಈಗ ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ? ಏಜೆಂಟ್ ಕವಿತಾ ಸೂಚನೆ ಮೇರೆಗೆ ನಾವು ರಾಮನಗರದಲ್ಲಿರೋ ಅವರ ನಿವಾಸಕ್ಕೆ ತೆರಳಿದ್ವಿ. ನಾವು ತೆರಳಿದ್ದೇ ತಡ ಕವಿತಾ ಮೇಡಮ್ ನಮಗೆ ಸ್ವಾಗತ ಕೋರಿ ಈ ದಂಧೆಯ ಬಗ್ಗೆ ವಿವರ ನೀಡಿದ್ರು. ಟೆನ್ಷನ್ ತಗೋಬೇಡಿ, ಎಲ್ಲ ಜವಾಬ್ದಾರಿ ವಹಿಸ್ತೀವಿ. ನೀವು ಇದು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಬಂದು ಪಕ್ಕ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲೂ ಆಗ್ಲೇ ಇಲ್ಲ ಅಂದ್ರೆ ಮಾತ್ರ ಬೇಕಾದ್ರೆ ಮಂಗಳೂರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಬೇಕು. ಇದು ಎಷ್ಟು ದಿನ ಆಗುತ್ತೆ? ಇದು 2 ತಿಂಗಳು 3 ತಿಂಗಳು ಇರುತ್ತೆ. ನಿಮಗೆ ಪೇಪರ್ ವರ್ಕು, ಪೊಲೀಸ್ ರಿಪೋರ್ಟು, ಕೋರ್ಟ್ ಅಪ್ಡೇಟು, ನಿಮ್ಮ ಚೆಕಪ್ ಮುಗಿಯೋದು ನೀವೇ ಮಾಡ್ಕೊಂಡ್ಬಿಡ್ತೀರಿ. ಮಾಡ್ಕೊಡಿ ಅಂದ್ರೆ ಪೇಪರ್ ವರ್ಕ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಇಲ್ಲ ಸರ್, ನಮ್ಮ ಒಂದೇ ವರ್ಕಿಂಗು. ಇನ್ನೊಂದು 10 ಹಾಸ್ಪಿಟ್ಲ್ ಅವ್ರದೇನೆ ಅಂದ್ರೆ ಚೆಕಪ್ ಆಚೆ ಬರುತ್ತೆ. 1000 ಆಗತ್ತಲ್ಲ 500. ಕವಿತಾ ಆಂಟಿ ಕಾನ್ಫಿಡೆನ್ಸ್ ನೋಡಿ ನಾವೇ ಬೆಚ್ಚಿ ಬಿದ್ದೆವು. 20 ಲಕ್ಷದ ಪ್ಯಾಕೇಜ್, ಕಿಡ್ನಿ ಕಸಿ ಆಪರೇಷನ್ ಖರ್ಚು, ದಾಖಲೆಗಳ ಸಂಗ್ರಹ, ಪ್ರಯಾಣ ಖರ್ಚು ವೆಚ್ಚ ಎಲ್ಲ ಸೇರಿ ನಮಗೆ ಕವಿತಾ ಮೇಡಮ್ 20 ಲಕ್ಷದ ಪ್ಯಾಕೇಜ್ ಕೊಟ್ರು. ಖರ್ಚು ಅಂತಂದ್ರೆ ಎಲ್ಲ ನಾವು 20ಕ್ಕೆ ಒಪ್ಕೊತೀವಿ. ಫುಲ್ ಆಸ್ಪತ್ರೆ ಖರ್ಚು, ಹೋಗೋವಾಗ ಡೋನರ್ ಖರ್ಚು, ಪೇಪರ್ ಖರ್ಚು, ನಮ್ಮ ಏನು ಇದ್ದಿಲ್ಲ. 20 ಮುಂಚೆನೆ ಯಾವ ಹಾಸ್ಪಿಟಲ್ ಇದ್ರು ಪರವಾಗಿಲ್ಲ. ನೀವು ಹಾಸ್ಪಿಟಲ್ ಆಯ್ಕೆ ಮಾಡೋದು ನಿಮ್ಗೆ ಸೇರಿದ್ದು. ಅಲ್ಲಿದ ಖರ್ಚೆಲ್ಲ ನಮ್ದು. ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಲ್ಲ. ಯಾವ ಹಾಸ್ಪಿಟಲ್ ಇದ್ರೆ 20. ಅವ್ರು ನೀವು 6 ಹೇಳಿ 8 ಹೇಳಿ ಎಷ್ಟೇ ಆಗಿರೋದು, ಜಾಸ್ತಿ ಆಯ್ತದ ಕಮ್ಮಿ ಆಯ್ತದ ನಮ್ದೇ ಸರಿ. ಜೊತೆಗೆ ಆದಷ್ಟು ಬೇಗ ಡೋನರ್ ರೆಡಿ ಮಾಡೋ ಭರವಸೆಯನ್ನು ನೀಡಿದ್ರು. ಇವರ ಭರವಸೆ ಪಡೆದು ನಾವು ಮುಂದೆ ಸಾಗಿದ್ದು ಮಾಗಡಿ ಕಡೆ.
ಅಲ್ಲಿ ನಾವು ಬೀಸಿದ ಬಲೆಗೆ ಬಿತ್ತು ಮತ್ತೊಂದು ಬೇಟೆ. ಬೇಟೆ ಹೆಸರು ಬಾಬು, ಮಾಗಡಿ ನಿವಾಸಿ. ಈತನ ವಯಸ್ಸು 45. ಈತನಿಗೆ ಈ ಕರಾಳ ದಂಧೆಯಲ್ಲಿ 10 ರಿಂದ 12 ವರ್ಷ ಅನುಭವ ಇದೆ. ಈತ ಇಲ್ಲಿವರೆಗೆ ಕಡಿಮೆ ಅಂದ್ರೂ 30 ರಿಂದ 40 ಮಂದಿಗೆ ಅಂಗಾಂಗ ಮಾರಾಟ ಮಾಡಿದ್ದಾನಂತೆ. ಮಾಡಿಸಿದ್ರ ಸುಮಾರು ಎಷ್ಟು ಜನಕ್ಕೆ ಮಾಡಿಸಿದ್ರ? ನಾನು ಸುಮಾರು ಒಂದು 34 ಪೀಸ್ ಮಾಡಿಸಿದ್ದೆ. ಅಬ್ಬಬ್ಬ, ಈತ ಒಳ್ಳೆ ಕುರಿ ಕೋಳಿ ಮಾರಿದ ರೀತಿ ಹೇಳ್ತಾನೆ ನೋಡಿ. ಈತನ ಕಾರ್ಯಕ್ಷೇತ್ರ ಮಂಗಳೂರಂತೆ. ಅಲ್ಲಿ ಸುಲಭವಾಗಿ ಅಂಗಾಂಗ ಮಾರಾಟ ಕಸಿ ಮಾಡಬಹುದಂತೆ. ಏನಾಗಿದೆ ಓನ್ ರಿಲೇಟಿವ್ ಕೊಡಬೇಕಾಗುತ್ತೆ. ಹೌದೌದು, ಎಲ್ಲರ ಹತ್ರ ಹಂಗೆ ಕೇಳಿದ್ದು. ಇಲ್ಲಿ ಮಂಗಳೂರಲ್ಲಿ ಯಾಕೆ ಅಂದರೆ ಕೆಲಸ ಮಾಡ್ತಾ ಇದ್ದೀನಿ, ಸುಮಾರು 3 ಕೇಸ್ ಪಾಸ್ ಆಗಿದೆ ಆಲ್ರೆಡಿ. ಈಗ ವಿಚಾರಕ್ಕೆ ಹೋಗ್ತಾ ಇದೆ ಒಂದು ಕೇಸ್ ಕಮಿಟಿ. ಹೀಗೆ ಮಾತಾಡಿ ಮಾತಾಡಿ ನಮಗೆ ಬಾಬು 12 ಲಕ್ಷದ ಪ್ಯಾಕೇಜ್ ಕೊಟ್ಟ. ಕಡಿಮೆ ಅಂದರೆ ಒಂದು 15 ಲಕ್ಷ ರೂಪಾಯಿ ಆಗುತ್ತೆ. ಇವ್ರದೆಲ್ಲ ಸೇರಿ ಇವ್ರದೆಲ್ಲ ಬಿಟ್ಟ ಟೋಟಲ್ ಆಗಿ 13 ಲಕ್ಷ ರೂಪಾಯಿ ಆಗುತ್ತೆ ಅಷ್ಟೇ. ಅದ್ರ ಮೇಲೆ ಆಗೋದಿಲ್ಲ. ನಾನೇ ರಿಯಲ್ ನಿಮ್ಗೆ ಬೇಕಾದ್ರೆ ಎಂಡಿವರೆಗೂ ಇರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಬಹಳ ಸರಳವಾಗಿ ಅಂಗಾಂಗ ಕಸಿ ಮಾಡೋ ಭರವಸೆ ಕೊಟ್ಟ ಈ ಏಜೆಂಟ್ಗಳ ಬಳಿ ಕಿಡ್ನಿ, ಲಿವರ್ ಮಾರಾಟಕ್ಕೆ ರೆಡಿಯಾದವರ ದೊಡ್ಡ ಪಟ್ಟಿಯೇ ಇದೆ. ಅಷ್ಟೇ ಅಲ್ಲ, ಲಕ್ಷ ಲಕ್ಷ ಕೊಟ್ಟು ಅಂಗಾಂಗ ಪಡೆಯುವವರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಈ ಖದೀಮರು ಭರ್ಜರಿ ಬಿಸ್ನೆಸ್ ಮಾಡ್ತಿದ್ದಾರೆ. ನಾವಾಡಿದ ನಾಟಕಗಳು ಯಾವ್ಯಾವ ರೀತಿ ವರ್ಕೌಟ್ ಆದವು, ನಮಗೆ ಎಂಥೆಂಥ ಡೋನರ್ಗಳ ಪರಿಚಯ ಆಯಿತು, ಆ ಮೂಲಕ ಎಂಥೆಂಥ ಭಯಾನಕ ಸೀಕ್ರೆಟ್ಗಳು ಬಯಲಾದವು ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.